welcome back to my YouTube channel. 1, 2, 3, 4. Zoom, 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 zoom. ನಿಸಗರಿಸ ಈ ತಾಳ ಇದ್ದರೆ ಹಾಡು ಬಾರದಿ ಈ ಹಾಡು. ಈ ನನ್ನ ಬ್ಲಾಗ್ ಕಂಪ್ಲೀಟ್ ಆಗಿ ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ. ಅಂಡ್ ಎಲ್ಲಿ ಟ್ರಾವೆಲ್ ಮಾಡ್ತಿದೀವಿ ಅಂತ ನೋಡ್ಬೇಕಾದ್ರೆ ನನ್ನ ಕಂಪ್ಲೀಟ್ ಬ್ಲಾಗ್ ನೋಡಿ ಗೊತ್ತಾಗುತ್ತೆ. ಆಲ್ರೆಡಿ ನಾನು ಹ್ಯಾಟ್ಫೀಲ್ಡ್ ಅಲ್ಲಿ ವೇಟ್ ಮಾಡ್ತಾ ಇದ್ದೀನಿ ರೈಲ್ವೆ ಸ್ಟೇಷನ್, ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಬಸ್ ಸ್ಟೇಷನ್ ಅಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಬಸ್ ಸ್ಟಾಪ್ ಅಲ್ಲಿ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀನಿ. ಬಸ್ ಬಂದ ತಕ್ಷಣ ಹತ್ಕೊಂಡು ಹೋಗ್ಬೇಕು. ಸೊ ನಮ್ಮ ಪಿಕಪ್ ಪಾಯಿಂಟ್ ಇರೋದು ಲಂಡನ್ ವೆಂಬ್ಲೆನಲ್ಲಿ. ಸೊ ವೆಂಬ್ಲೆ ಸೆಂಟ್ರಲ್ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ. ಇಲ್ಲಿಂದ ನಮ್ಮ ಪಿಕಪ್ ಪಾಯಿಂಟ್ ಇರೋದು. ಸೊ ಹೋಗ್ತಿರೋದು 2 ದಿವಸ ಟ್ರಿಪ್ಪು. ಆಲ್ರೆಡಿ ಇವಾಗ 11 ಗಂಟೆ ಆಗಿದೆ ರಾತ್ರಿ. 12 ಗಂಟೆಗೆ ಪಿಕಪ್ ಟೈಮಿಂಗ್ಸ್ ಇರೋದು. ಸೊ ವಿ ಹ್ಯಾವ್ ಟು ವೇಟ್ ಅಂಟಿಲ್ ದೆನ್. ಲೇಟಾಗಿ ಬರೋಕ್ಕೆ ಅಂತ ಟ್ರೈ ಮಾಡಿದ್ರೆ ನಾನು ಏರಿಯಾಯಿಂದ ಬಸ್ ಇಲ್ಲ ಲಂಡನ್ಗೆ. ಸೊ ಲಾಸ್ಟ್ ಬಸ್ನ ತೊಗೊಂಡು ಇಲ್ಲಿಗೆ ಬಂದಿದ್ದೀವಿ. ಸೊ ಇನ್ನು 1 ಅವರ್ ಟೈಮ್ ಪಾಸ್ ಮಾಡಬೇಕಷ್ಟೇ ಗಾಯ್ಸ್. ಇಲ್ಲಿ ಮಲ್ಲಾರ್ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂತ ಒಂದು ಶಾಪಿಗೆ ಬಂದಿದ್ವಿ. ಲಿಟ್ರಲಿ ಎಲ್ಲ ಇಂಡಿಯನ್ ಐಟಮ್ಸ್. ಇದನ್ನು ರಾಜುರುಳ್ಳಿ ಈರುಳ್ಳಿ ಅಂತಾರೆ ನಮ್ಮ ಊರಲ್ಲಿ. ಸೋ ಮೆನಿ ಮಂತ್ಸ್ ನನಗೆ ಕುರ್ಕುರೆ ಲವರ್ ಆಯ್ತಾ. ಸೊ ಆಫ್ಟರ್ ಸೋ ಮೆನಿ ಮಂತ್ಸ್ ಇಂಡಿಯನ್ ಕುರ್ಕುರೆ ಸಿಕ್ಕಿದೆ ನನಗೆ. ಹೆವಿ ಇಲ್ಲಿ ಬಂದು ಏನೋ ಅದು ಪ್ರಿಂಗಲ್ಸ್ ಅನ್ಕೊಂಡು ಅದು ಇದು ಅಂದ್ಕೊಂಡು ತಿಂತಾ ಇದ್ವಿ. ಬಟ್ ಇವತ್ತು ನನಗೆ ಕುರ್ಕುರೆ ಸಿಕ್ಕಿರೋದೇ ಒಂದು ದೊಡ್ಡ ಖುಷಿ. ಸೊ ಇದೆಲ್ಲ ಗೈಸ್ ಎಲ್ಲ ಆಚಿಯಿಂದ ಹಿಡಿದು ತೇಜು ಮಸಾಲ ಆಮೇಲೆ ಎಲ್ಲ ಇಂಡಿಯಾದಿಂದ ಇಂಪೋರ್ಟ್ ಮಾಡಿಸಿ ತರಿಸಿದ್ದಾರೆ. 12 ಗಂಟೆವರೆಗೂ ತಿನ್ಕೊಂಡು ಟೈಮ್ ಪಾಸ್ ಮಾಡೋಣ ಬನ್ನಿ. 12:30. ಸೊ ಇಡೀ ಟೀಮ್ ಎಲ್ಲ ಸಿಕ್ಕಿದ್ರು. ಎಲ್ಲ ಆಲ್ರೆಡಿ ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ಟೆ. ಸೊ ಇವಾಗ ಹೋಗಿ ಬಸ್ ಹತ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ. ಇಲ್ಲಿಂದ ನಾವು ಹೋಗ್ತಾ ಇರೋ ಜಾಗಕ್ಕೆ ಆಲ್ಮೋಸ್ಟ್ ಕಂಪ್ಲೀಟ್ ಜರ್ನೀಸ್ ಆಫ್ 8 to 9 ಅವರ್ಸ್ ಜರ್ನಿ ಇದೆ. ಸೊ ಹೋಗೋಣ. ಅಲ್ಲಿಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ತೋರಿಸ್ತೀನಿ. ಮೇಲೆಲ್ಲ ಎತ್ಕೊಳಕ್ಕೆ ಇತ್ತು ಕ್ಯಾಮ್ರಾ ಇಟ್ಕೊಳ್ಳೋ ಬಸ್ಸಲ್ಲಿ ಕೂತ್ಕೊಂಡಾಗಿದೆ. ಇವತ್ತು ಫುಲ್ಲು ನೈಟ್ ಜರ್ನಿ. ಚೆನ್ನಾಗಿ ನಿದ್ದೆ ಮಾಡಬೇಕು. ನಾನು ಆಲ್ರೆಡಿ 12:45 ಆಗ್ತದೆ. ಅಂಟಿಲ್ ದೆನ್ ಗುಡ್ ನೈಟ್, ಬಾಯ್ ಬಾಯ್, ಸಿ ಯು ಗೈಸ್. ಸೊ ಗೈಸ್ ನಾವು ಬಂದಿದ್ದೀವಿ ಸ್ಕಾಟ್ಲ್ಯಾಂಡಿಗೆ. ಇವಾಗ 11:20 ರೀಚ್ ಆದ್ವಿ. ಒಂದು 15 ಮಿನಿಟ್ಸ್ ಟೈಮ್ ಕೊಟ್ಟರು. ಸೊ ಇಲ್ಲೇ ವಾಶ್ರೂಮ್ ಎಲ್ಲ ಇತ್ತು. ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಪಟ ಅಂತ ಹಿಂಗೆ ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಇವಾಗ ಇಡ್ಲಿ ಮತ್ತು ಸಾಂಬಾರು ಕೊಟ್ಟಿದ್ದಾರೆ. ಸೊ ಇವಾಗ ತಿನ್ನೋದಷ್ಟೇ. ಆ್ಯಂಡ್ ಚಳಿ ನಾರ್ಮಲ್ ಆಗಿದೆ ಗೈಸ್. ಸೊ ಇವಾಗ ದಿ ಕೆಲ್ಪೀಸ್ ಎಲ್ಲಿದ್ದೀವಿ ಸ್ಕಾಟ್ಲ್ಯಾಂಡಲ್ಲಿ. ಸಾಂಬಾರು ಕೊಟ್ಟಿದ್ದಾರೆ. ಟೇಸ್ಟ್ ಇಸ್ ಆಲ್ಸೋ ವೆರಿ ಗುಡ್. ಆ್ಯಂಡ್ ನಾವು ಬಂದಿದ್ದು ಲೇಬಲ್ ಗ್ಯಾಂಗಿಂದ ಬುಕ್ ಮಾಡ್ಕೊಂಡು ಬಂದಿದ್ದು ಫಾರ್ 2 days and 1 night. ಸೊ ಪೂರ್ತಿ ಟ್ರಿಪ್ಪೆಲ್ಲ ಹೆಂಗಿರುತ್ತೆ ಅಂತ ನಿಮ್ಗೆ ಇದರಲ್ಲಿ ಹಾಕಿರ್ತೀನಿ. ಆ್ಯಂಡ್ ನನಗೂ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇರೋದು. ಸೊ ಕಂಪ್ಲೀಟ್ ರಿವ್ಯೂ ನಿಮ್ಗೆ ಹೆಂಗಿರುತ್ತೆ ಅಂತ ಈ ವ್ಲಾಗಲ್ಲಿ ತಿಳಿಸ್ತೀನಿ. ನೆಕ್ಸ್ಟ್ ಅವ್ರ ಜೊತೆ ನೀವು ಟ್ರಾವೆಲ್ ಮಾಡ್ಬೋದು. ನಾವು ಬಂದಿದ್ದೀವಿ ಕೆಲ್ಪೀಸ್ಗೆ. ಕೆಲ್ಪೀಸ್ ಅಂದರೆ ಇಟ್ಸ್ ಜಸ್ಟ್ 2 horses. 2 ಹಾರ್ಸಸ್ನೇ ಇಲ್ಲಿ ಕೆಲ್ಪೀಸ್ ಅಂತ ಅಂತಾರೆ. ಆ್ಯಂಡ್ ಇದು ಏನಕ್ಕೆ ಮಾಡಿರೋದು ಅಂತ ಅಂದರೆ ಅವಾಗೆಲ್ಲ ಟ್ರಾನ್ಸ್ಪೋರ್ಟೇಷನ್ಗಾಗಿ ಹಾರ್ಸ್ನ ಯೂಸ್ ಮಾಡ್ತಿದ್ದಾರಂತೆ. ಸೊ ಇಲ್ಲಿ ಸ್ಕಾಟಿಷ್ ಪೀಪಲ್ ಏನು ಮಾಡಿದ್ದಾರೆ, ಅದಕ್ಕಾಗಿ ಒಂದು ಟ್ರಿಬ್ಯೂಟ್ ಕೊಡೋದಕ್ಕೋಸ್ಕರ ಆ ಹಾರ್ಸ್ನ ಈ ರೀತಿ ಮಾಡಿ ಒಂದು ಟ್ಯಾಂಕ್ಸ್ನ ತಿಳ್ಸಿದ್ದಾರೆ. ಸೇಮ್ ಗೈಸ್ ದುಬೈಯಲ್ಲಿ ಮ್ಯೂಸಿಯಂ ಮಾಡಿದಾರಲ್ಲ ಆ ಮೆಟೀರಿಯಲ್ನಲ್ಲಿ ಈ ಥರ ಹಾರ್ಸ್ ಮಾಡಿದ್ದಾರೆ. ಏನ್ರಿ ರವಿ ವರ್ಮಾ, ಏನು ರವಿ ಮಾಮ ಆಗ್ಬಿಟ್ಟಿದ್ದೀರಾ? ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಗೈಸ್ ರೆಡಿ ಆಗ್ತಾರೆ. ರೆಡಿ ಏನಾದ್ರು ಗೊತ್ತಾ ನಿಂಗೆ ಅದ್ರ ಬಗ್ಗೆ? ಕುದುರೆ ಮುಖ ನೋಡಿದ್ಯಾ ನೀನು? ಮುಗೀತು ಗೈಸ್, ಅಷ್ಟೇ. ಇದು ಏನೂ ಅಲ್ಲ, ಕುದುರೆ ಮುಖ ಅಷ್ಟೇ. ಮುಗ್ದೋಯ್ತಿದ್ದು ಕುದುರೆ ಮುಖ ಅಷ್ಟೇ. ನೀವೇನಾದ್ರೂ ಅನ್ಕೊಳ್ಳಿ, ಯುನೀಕ್ ಆಗಿದೆ ಅಷ್ಟೇ. ಬಾಸ್ನ ಯೂಟ್ಯೂಬ್ ಚಾನೆಲ್ ಜಾಸ್ತಿ ತೋರಿಸಲ್ವಂತೆ, ಅದಕ್ಕೆ ಅವರೇ ಸ್ವಂತ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಕೊಂತಾರಂತೆ. ಎಲ್ಲರೂ ಯಾರು ಸಬ್ಸ್ಕ್ರೈಬ್ ಮಾಡಬೇಡಿ, ಯಾರು ಲೈಕ್ ಮಾಡಬೇಡಿ, ಯಾರು ಕಾಮೆಂಟ್ ಮಾಡಬೇಡಿ ಗೈಸ್. ಸೊ ಗೈಸ್ ನಾವು ಬಂದಿದ್ದೀವಿ ಎಡಿನ್ಬ್ರಾಗೆ. ಸೊ ಇಲ್ಲಿ ಏನು ಫೇಮಸ್ ಅಂತ ಅಂದರೆ ಅವ್ರ ಮಾನ್ಯುಮೆಂಟ್ಸು ಹಳೆ ಕಾಲದಿಂದ ಎಲ್ಲ ಎಷ್ಟು ಚೆನ್ನಾಗಿ ಇಟ್ಕೊಂಡ್ಬಂದಿದ್ದಾರೆ. ನನಗೆ ಕ್ಯಾಮ್ರಾನ ಎಲ್ಲಿ ಇಳಿಸ್ಬೇಕು ಎಲ್ಲಿ ಎತ್ತಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಚೆನ್ನಾಗಿದೆ ಗೈಸ್ ಪ್ಲೇಸ್ ಅಂತೂ ಇಳಿಸೋಕ್ಕೆ ಆಗ್ತಿಲ್ಲ ಕ್ಯಾಮ್ರಾನ. ಹೆವಿ 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 ಇಷ್ಟ ಆಗಿದ್ದು ನಂಗೆ ಸ್ಕಾಟ್ಲ್ಯಾಂಡೇ ಗೈಸ್. ಹೇಳಬೇಕು ಅಂದರೆ ಅಲ್ಟಿಮೇಟ್ ಸ್ಕಾಟ್ಲ್ಯಾಂಡ್. ಎಷ್ಟು ಕ್ಲೆನ್ಲಿ ಆಗಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವ್ಯೂ ಎಷ್ಟು ಚೆನ್ನಾಗಿ ಅನಿಸ್ತಿದೆ.
ಏನು ಕಾಣ್ತಲ್ಲ ಅದಕ್ಕೆ ಯಾರು ನೋಡಿಲ್ಲ ಅದರಿಂದ. ಔಟ್ ಆಫ್ ಆರ್ಡರ್ ನಿಮ್ಗೆಲ್ಲ ಬೆಸ್ಟ್ ವ್ಯೂ ತೋರಿಸ್ತೀನಿ ಬನ್ನಿ. ಇವಾಗಿರೋದು ಕ್ಯಾಲ್ಟನ್ ಹಿಲ್ಲು. ಸೊ ಇಲ್ಲಿಂದ ಕಂಪ್ಲೀಟ್ ಸ್ಕಾಟ್ಲ್ಯಾಂಡ್ ವ್ಯೂ ಕಾಣಿಸ್ತಿದೆ ನಮಗೆ. ಎಲ್ಲ ಪ್ರತಿಯೊಂದು ಮಾನ್ಯುಮೆಂಟ್ಸ್ ಎಲ್ಲ ಇಲ್ಲಿಂದ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಮೆಮೊರೀಸ್ಗೋಸ್ಕರ ಒಂದು ಸ್ವಲ್ಪ ಫೋಟೋಸ್ ತಗೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ. ಹೇಗೆ ಅನಿಸ್ತಿದೆಯಪ್ಪ? ಹೇಳಿ ಬ್ಲಾಗರ್ ಗೈಸ್, ಯೂಟ್ಯೂಬ್ ಚಾನಲ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಲಿಟ್ರಲಿ ಒಂಥರ ಕಣ್ಣುಗಳಿಗೆ ಸಾರ್ಥಕವಾಯಿತು ಈ ಸೈಟ್ಸ್ ನೋಡಿ. ಬಿಲ್ಡಿಂಗ್ಸ್ ನೋಡಿ ಗೈಸ್, ಅಷ್ಟು ನನಗೆ ಫ್ರಿಜ್ ಮ್ಯಾಗ್ನೆಟ್ ಬೇಕು ಗೈಸ್. ಎಲ್ಲನೂ ಎಲ್ಲಿ ಹೋದರೂ ಅಷ್ಟೇ, ನಾನು ಎಲ್ಲೇ ಟ್ರಾವೆಲ್ ಮಾಡಿದ್ರು ಫ್ರಿಜ್ ಮ್ಯಾಗ್ನೆಟ್ಸ್ ತೊಗೊಂಡಿರ್ತೀನಿ. ಸೊ ದಟ್ ಅದು ನನ್ನ ಮೆಮೊರೀಸಾಗಿ ನನಗೆ ಉಳ್ಕೊಬೇಕು. ಸೊ ಸ್ಕಾಟ್ಲ್ಯಾಂಡು ಒಂದು ಬೇಕು ಅಂತ ನೋಡೋಕೆ ಬಂದಿದ್ದೀನಿ. ಅದೇ ಒಂದು ಇದಕ್ಕೆ 3.99 ಪೌಂಡ್ಸ್ ಇದೆ. ಸೊ ಗೈಸ್, ಇಲ್ಲಿ ಯಾವ ರೆಸ್ಟೋರೆಂಟು ನಂಗೆ ಟ್ರೈ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ನನಗೆ ಆಲ್ಮೋಸ್ಟ್ ಇಲ್ಲೆಲ್ಲ ಅಷ್ಟು ಇಂಡಿಯನ್ ಫಿನಿಶ್ ಕೊಡೋಲ್ಲ ಫುಡ್ಸ್ನ. ಸೊ ನನಗೆ KFC ಮೇಲೆ ಫುಲ್ಲು ಟ್ರಸ್ಟ್ ಇರೋದ್ರಿಂದ KFCನೇ ಟ್ರೈ ಮಾಡೋಣ ಅಂತ ನಾನು ತೊಗೊಂಡಿದ್ದೀನಿ. ಇವಾಗ ತಿಂದು ಚೆನ್ನಾಗಿ ಬಾರಿಸಿದೆ, ಹೊಟ್ಟೆ ಫುಲ್ ಹಸಿತಿದ್ದೆ ಗೈಸ್. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ. ಜಸ್ಟ್ ನಾನು ಕೀಪ್ ವಾಚಿಂಗ್ ದ ಎಲಿಫೆಂಟ್ ಹೌಸ್ ಕೆಫೆ. ಎಲಿಫೆಂಟ್ ಹೌಸ್ ಕೆಫೆ ಅಲ್ವಾ, ಅದಕ್ಕೆ ಆನೆ ಇಟ್ಬಿಟ್ಟಿದ್ದಾರೆ. ಎಲಿಫೆಂಟ್ ಹೌಸ್ ಕೆಫೆಯಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ, JK ರೌಲಿಂಗ್ ಹ್ಯಾರಿ ಪಾಟರ್ ಅನ್ನೋ ಒಂದು ಕ್ಯಾರೆಕ್ಟರ್ ಅಥವಾ ಒಂದು ಬುಕ್ನ ಸೃಷ್ಟಿಸಿದ್ದೇ ಇಲ್ಲಂತೆ. ಈ ಸ್ಟಾರ್ಟೆಡ್ ರೈಟಿಂಗ್ ದ ಬುಕ್ ಹಿಯರ್ ಇನ್ ದಿಸ್ ಪ್ಲೇಸ್, JK ರೌಲಿಂಗ್. ಸೊ ಹ್ಯಾರಿ ಪಾಟರ್ ಅನ್ನೋ ಒಂದು ಕ್ಯಾರೆಕ್ಟರ್ ಒಂದು ಆರ ಇಲ್ಲಿಂದ ಹುಟ್ಕೊಂಡಿದ್ದು, ಆ ಬುಕ್ಕು ಇಲ್ಲಿಂದ ಸೃಷ್ಟಿಯಾಗಿದ್ದು. ಆ್ಯಂಡ್ ಈ ಸ್ಟಾರ್ಟೆಡ್ ಡೂಯಿಂಗ್ ದ ಡ್ರಾಫ್ಟ್ಸ್ ಆಫ್ ದ ಬುಕ್ ಹಿಯರ್. ಸೊ ಇಟ್ ಇಸ್ ಫೇಮಸ್ ಹ್ಯಾರಿ ಪಾಟರ್ ಬರ್ತ್ ಪ್ಲೇಸ್ ಅಂತ ಅಂತಾರೆ. ಇಲ್ಲಿಂದ ಹುಟ್ಕೊಂಡು ಹ್ಯಾರಿ ಪಾಟರ್ ಅನ್ನೋ ಒಂದು ಬುಕ್ಕು ಕ್ರಿಸ್ಮಸ್ಗೆ ಸ್ಕಾಟ್ಲ್ಯಾಂಡಲ್ಲೂ ಪೂರ್ತಿ ಲೈಟಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ ಗೈಸ್. ಎಲ್ಲ ಸ್ಟ್ರೀಟಲ್ಲೂ ಡೆಕೋರೇಟ್ ಮಾಡಿದ್ದಾರೆ. ಪ್ಲಸ್ ಹೋಟೆಲ್ಸಲ್ಲಂತೂ ಕ್ರೇಜಿ ಡೆಕೋರೇಷನ್ ಮಾಡಿದ್ದಾರೆ. ನೋಡ್ಬೋದು ಅಲ್ಲೇ ಎಷ್ಟು ಇನ್ನೂ ಬೇರೆ ಬೇರೆ ರೆಸ್ಟೋರೆಂಟ್ ಆನ್ ದಿ ವೇ ಬರಬೇಕಾದ್ರೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದೆ ಗೊತ್ತಾ. ಕಂಪ್ಲೀಟ್ ರಾಯಲ್ ಮೈಲ್ ಟೆರೇಸ್ ಗೊತ್ತಾ, ಜಾನ್ಸ್ಟನ್ ಟೆರೇಸ್. ಮೆಟ್ಲತ್ಕೊಂಡು ನಮ್ಮದು ಬಿಲ್ಡಿಂಗಲ್ಲಿ ಟೆರೇಸ್ ನೋಡ್ತಾ ಇದೆ. ಬಟ್ ಇಲ್ಲಿ ಒಂಥರ ಒಂದು ಎಂಟೈರ್ ಏರಿಯಾನೇ ಟೆರೇಸ್ ಮಾಡಿಬಿಟ್ಟಿದ್ದಾರೆ ಗೈಸ್. ಕೆಳಗಡೆ ಒಂದು ಸ್ಟೆಪ್ಪು, ಮೇಲ್ಗಡೆ ಒಂದು ಸ್ಟೆಪ್ ಏರಿಯಾ ಇದೆ. ಕ್ರೇಜಿ ಗೈಸ್. ಸ್ಕಾಟ್ಲ್ಯಾಂಡ್ ಇಸ್ ಜಸ್ಟ್ ಅ ಬ್ಯೂಟಿಫುಲ್ ಕಂಟ್ರಿ. ಪೀಪಲ್ ಹಿಯರ್ ಆರ್ ಸೋ ಗುಡ್, ಸೋ ಕೈಂಡ್. ಎಷ್ಟು ಚೆನ್ನಾಗಿ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ತಾರೆ ಗೊತ್ತಾ ಇಲ್ಲಿ. ಸೊ ವಿಸ್ಕಿ ಪ್ರೈಸ್ ಎಲ್ಲ ಏನಿದೆ ನೋಡೋಣ. ಇಲ್ಲಿ ಯಾವುದೋ ಆ್ಯಡ್ ಬೇಕಂತೆ, 265 ಪೌಂಡ್ಸ್ ಅಂದರೆ 27,000 ಒಂದು ಬಾಟಲ್. ವಿಸ್ಕಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಅಲ್ವಾ? ವಿಸ್ಕಿ ಫೇಮಸ್ ಇಲ್ಲಿ, ಪ್ಯೂರೆಸ್ಟ್ ಇಲ್ಲೆಲ್ಲ ಸಿಗೋದು. ಇದೆ ರೋಸೆಲ್ ಸ್ಕಾಚ್ ವಿಸ್ಕಿ 145. ಓ, ಎಲ್ಲ ಸ್ಕಾಚ್ ವಿಸ್ಕಿನೇ ಇಲ್ಲಿ. ಎಲ್ಲ ಸ್ಕಾಚ್. 82 ಪೌಂಡ್ಸ್, 9,000 rupees ಒಂದು ಬಾಟಲ್. ನೋಡು, ಸ್ಪಾನ್ಸರ್ ಮಾಡ್ತೀಯ? ಆಗಲ್ಲ, ನೋಡು ಫೀಲ್ ಮಾಡ್ತೀನಿ. 5,000 ಪೌಂಡ್ಸ್. ಏ ಆಯ್ತು ಸುಮ್ಮನಿದೆ. ನೋಡು, 60,000 ವಿಸ್ಕಿ ಗೈಸ್. ಇದು ಒಂದು ಬಾಟ್ಲು ಕಮ್ಮಿ ಕಮ್ಮಿ. ಸ್ಕಾಟ್ಲ್ಯಾಂಡ್ಗೆ ವಿಸಿಟ್ ಮಾಡಬೇಕು ಅಂತಂದರೆ ಡಿಸೆಂಬರ್ ಇಸ್ ದ ಬೆಸ್ಟ್ ಮಂತ್. ಬಿಕಾಸ್ ಸ್ಕಾಟಿಷ್ ಪೀಪಲ್ಸು ಈ ಕ್ರಿಸ್ಮಸ್ನ ಹಬ್ಬ ಸಖತ್ ಹೆವಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲೇ ನೋಡ್ಬೋದು ಸಿಕ್ಕಾಪಟ್ಟೆ ಲೈಟಿಂಗ್. ಸೊ ಡೆಫಿನೆಟ್ಲಿ ಲಕ್ಕಿ ಟು ವಾಚ್ ಆಲ್ ದಿಸ್ ರಿಚುವಲ್ಸ್ ಆಫ್ ದ ಸ್ಕಾಟಿಷ್ ಪೀಪಲ್ಸ್. ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಒರಿಜಿನಲ್ ಡೆಕೋರೇಟ್ ಮಾಡಿದ್ದಾರೆ. ಸೊ ಕ್ರೇಜಿ ಲೈಟಿಂಗ್ಸಲ್ಲಿ ಬ್ಯೂಟಿಫುಲ್
ಲಂಡನ್ ಇರೋರಿಗೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ, ವಿಂಟರ್ ವಂಡರ್ಲ್ಯಾಂಡ್ಗೆಲ್ಲ ಹೋಗಿರ್ತಿರಲ್ಲ ಹಂಗೇನೆ ಸ್ಕಾಟ್ಲ್ಯಾಂಡಲ್ಲಿ ಇಟ್ಸ್ ಲೈಕ್ ದಿಸ್. ಎಡಿನ್ಬ್ರೋ ಮಾರ್ಕೆಟ್, ಕ್ರಿಸ್ಮಸ್ ಮಾರ್ಕೆಟ್ ಇದೆ ಇಲ್ಲಿ. ಲಂಡನಲ್ಲಿ ಇದ್ಕೊಂಡೆ ಲಂಡನ್ ವಿಂಟರ್ ವಂಡರ್ಲ್ಯಾಂಡ್ನ ಅಟೆಂಡ್ ಮಾಡೋಕ್ಕಾಗಿಲ್ಲ, ಇನ್ನು ಹೋಗ್ತೀನಿ ಈ ಮಂತಲ್ಲಿ ಹೋಗ್ತೀನಿ ಅಲ್ಲಿಗೆ. ಬಟ್ ಅಂಟಿಲ್ ದೆನ್ ಲೆಟ್ಸ್ ಸಿ ಎಡಿನ್ಬ್ರೋ ಕ್ರಿಸ್ಮಸ್ ಮಾರ್ಕೆಟ್ ಗೈಸ್. ಬನ್ನಿ ನೋಡೋಣ ಹೆಂಗಿದೆ. ಶಾಪಿಂಗ್, ಕಂಪ್ಲೀಟ್ ಶಾಪಿಂಗ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಡೆಕೋರೇಟಿವ್ ಐಟಮ್, ಡ್ರಿಂಕ್ಸು ಮತ್ತು ಫುಡ್ ಎಲ್ಲ ಥರ ಸಿಗುತ್ತೆ. ಒಂದು ಶಾರ್ಟಾಗಿ ಸ್ವೀಟಾಗಿ ಹೇಳ್ಬೇಕಂದ್ರೆ ನಮ್ಮ ಕಡಲೆಕಾಯಿ ಪರ್ಷೆ ಅಷ್ಟೇ. ನಮ್ಮ ಕಡಲೆಕಾಯಿ ಪರ್ಷೆಲಿ ಇದೇ ಥರ ಹಾಕಿರ್ತಾರೆ, ಇದೇ ಥರ ಆಟ ಹಾಕಿರ್ತಾರೆ. ನಾವಿವಾಗ ಗ್ಲಾಸ್ಕೋನಲ್ಲಿರುವಂತಹ 4 ಸ್ಟಾರ್ ಹೋಟೆಲ್ಗೆ ರೀಚ್ ಆಗಿದ್ದೀವಿ. ಸೊ ಫಸ್ಟು ನನ್ನ ಡಿನ್ನರ್ ಬ್ಯಾಟಿಂಗ್ನ ಸೂಪಿಂದ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಡಿಶಸ್ ಮಾಡಿದ್ದಾರೆ, ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದೆ. ಇವಾಗ ಹೊಟ್ಟೆ ಹಸಿತಿದೆ. KFC ತಿಂದ್ರೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ಚಳಿಗೆ ಬೇಗ ಹೊಟ್ಟೆ ಹಸಿತು ಆ್ಯಕ್ಚುಲಿ. ಅಮೇಝಿಂಗ್ ಅಲ್ಲ. ಈಗ ಮಾತಾಡು. ಕ್ಯಾಮ್ರಾ ಇಟ್ಟಿದ ತಕ್ಷಣ ಏನು ಮಾತಾಡಲ್ಲ ಗೈ, ಅಷ್ಟೇ. ಕ್ಯಾಮ್ರಾ ಬ್ಯಾಕ್ ಸೈಡ್ ಎಲ್ಲ ಮಾತುಗಳು ಅವೆಲ್ಲ ಮಾತಾಡಬೇಕು. ಏಕೆ ರೂಲ್ಸ್ ಫ್ಯಾನ್ ಫಾಲೋಸಾ ನಿನಗೆ ತುಂಬ ಇದೆ. ಸೊ ಚಿಕನ್ ಗೀರೋಸ್ ಥರ ಒಂದು ಮಾಡಿದ್ದಾರೆ, ಆ್ಯಂಡ್ ಹಪ್ಪಳ ಮತ್ತು ಪನ್ನೀರ್ ಕರಿಗೆ ಒಂದು ಬ್ರೆಡ್ ಥರ ಮಾಡಿದ್ದಾರೆ, ಪ್ಲಸ್ ವೆಜ್ ಸ್ಪ್ರಿಂಗ್ ರೋಲ್ ಆ್ಯಂಡ್ ವೆಜಿಟೇಬಲ್ ಸಲಾಡ್ ಆ್ಯಂಡ್ ಲೆಮನ್ ರೈಸ್. ಇಷ್ಟೇ ನನ್ನ ಕಂಪ್ಲೀಟ್ ಡಿನ್ನರ್ ಪ್ಲೇಟ್ ಇರುತ್ತೆ. ತುಂಬ ಚೆನ್ನಾಗಿದೆ. ನಾನು ಯಾವತ್ತೂ ಈ ಟೇಸ್ಟ್ ತಿಂದಿಲ್ಲ, ಬಟ್ ಡಿಫ್ರೆಂಟ್ ಆಗಿದೆ ಟೇಸ್ಟ್ ಒಂಥರ, ಬಟ್ ವೆರಿ ನೈಸ್. ಭರ್ಜರಿ ಬ್ಯಾಟಿಂಗ್ ಆಯಿತು ಗೈಸ್. ನಿಮಗೆ ಐಸ್ ಕ್ರೀಮ್ ಮತ್ತು ಒಂದು ಸಕ್ಕತ್ತಾಗಿರೋ ಕೇಕು. ಸೊ ನೀವೇನಾದರೂ ಗ್ರೂಪ್ ಟೂರ್ ಬಂದಿಲ್ಲ ಅಂತಂದರೆ, ಒಂಟಿಯಾಗಿ ಬರ್ತೀರಾ ಅಂತ ಅಂದರೆ ಓಕೆ, ಇದು ಸಜೆಸ್ಟೇಬಲ್. ಆರಾಮಾಗಿ ನೀವು ಈ ಹೋಟೆಲ್ ಬುಕ್ ಮಾಡ್ಕೊಂಡು ಬರ್ಬೋದು ಗೈಸ್. ನಮಗೆ 431 ರೂಮ್ ನಂಬರ್ ಸಿಕ್ಕಿದೆ. ಟ್ಯಾಪ್. ಓಕೆ, ನಮ್ಮ ರೂಮ್ ಟೂರ್ ಮಾಡ್ತೀನಿ ಹೇಗಿದೆ ಏನು ಅಂತ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಇವಾಗ ಜಸ್ಟ್ ಚೆಕ್ ಇನ್ ಆಗಿದ್ದೀನಿ. ಸೊ ಇಲ್ಲಿ ಕಂಪ್ಲೀಟಾಗಿ ವಾರ್ಡ್ರೋಬ್ ಸೆಕ್ಷನ್ ಬಿಟ್ಟಿದ್ದಾರೆ, ಎಲ್ಲ ಕ್ಲಾತ್ಸ್ ಎಲ್ಲ ಹ್ಯಾಂಗ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಇಲ್ಲಿ ಒಂದು ಮಿರರ್ ಕೊಟ್ಟಿದ್ದಾರೆ, ವರ್ಟಿಕಲ್ ಮಿರರ್. ಆ್ಯಂಡ್ ನೆಕ್ಸ್ಟ್ ಅಲ್ಟಿಮೇಟ್ ಕ್ರೇಜಿ 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 ಇಂಟೀರಿಯರ್ ಗೈಸ್. ಬೆಡ್ ಮಾತ್ರ ಸಕ್ಕತ್ತಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್ನ. ಆ್ಯಂಡ್ ಬ್ಲೂ ಕಲರ್ ಮಾತ್ರ ಇನ್ನೂ ರಾಯಲ್ ರಿಚ್ ಲುಕ್ ಕೊಡ್ತಾ ಇದೆ. ಇದಂತೂ ಅಲ್ಟಿಮೇಟ್. ನನಗೆ ಏನಿಲ್ಲ ಅಂದ್ರೂ ಸರಿ, ನನಗೆ ಔಟ್ಫಿಟ್ ಮತ್ತು ಮೇಕಪ್ ಮಾಡ್ಕೊಳ್ಳೋಕೆ ಒಂದು ಈ ಥರ ಇದ್ಬಿಟ್ರೆ ಐ ಬಿ ವೆರಿ ಹ್ಯಾಪಿ, ಸೂಪರ್ ಹ್ಯಾಪಿ. ಸೊ ಇದು ಕಂಪ್ಲೀಟಾಗಿ ಮಿರರ್ ಸೆಕ್ಷನ್, ಮೇಕಪ್ ಸೆಕ್ಷನ್. ಆ್ಯಂಡ್ ಇಲ್ಲೇನು ಇಟ್ಟಿದ್ದಾರೆ, ಇನ್ಸ್ಟೆಂಟ್ ಹಾಟ್ ಚಾಕ್ಲೇಟ್. ಓ, ಇಲ್ಲಿದೆ ಫೇಮಸ್ಸು ಗೈಸ್, ಕ್ಯಾಡ್ಬರಿ ಇನ್ಸ್ಟೆಂಟ್ ಹಾಟ್ ಚಾಕ್ಲೇಟ್ ಇದು ಫೇಮಸ್ಸು. ಆ್ಯಕ್ಚುಲಿ ಅವೆಲ್ಲ KFCಗೆ ಹೋದಾಗ ಹಾಟ್ ಚಾಕ್ಲೇಟ್ ಚೂಸ್ ಮಾಡ್ಕೊಂಡು ಕುಡ್ದಿದ್ದೆ, ಸಕ್ಕತ್ತಾಗಿತ್ತು. ಸೊ ಇಲ್ಲೂ ಅದೇ ಸಿಕ್ಕಿದೆ. ಸ್ಮಾಲ್ ಯುಟಿಲಿಟಿ ಸೆಕ್ಷನ್ ಬಿಟ್ಟಿದ್ದಾರೆ, ಚೆನ್ನಾಗಿದೆ ಗೈಸ್, ಸೂಪರ್. ಆ್ಯಂಡ್ ಹಿಯರ್ ಔಟ್ಸೈಡ್ ಏನು ಕಾಣಿಸುತ್ತೋ ಗೊತ್ತಿಲ್ಲ, ಓಪನ್ ಮಾಡೋಕ್ಕಾಗಲ್ಲ. ರಿವರ್ ಸೈಡ್ ಗೈಸ್, ರಿವರ್ ಕಾಣಿಸ್ತಿದೆ. ಆಬ್ವಿಯಸ್ಲಿ ಇರಲೇಬೇಕಾದಂಥದ್ದು ಇಲ್ಲಿ ಹೀಟರು. ಮತ್ತೆ ಇದು ಒಂದು ಟಿವಿ ಅಷ್ಟೇ, ಅದು ಗೊತ್ತೇ ಇಲ್ಲ ಅವ್ರಿಗೆ ಟಿವಿ ಅಂತ. ಗೊತ್ತಿಲ್ಲ. ವಾಶ್ರೂಮ್ ಹೆಂಗಿದೆ ನೋಡಿ ನಮ್ಮಲ್ಲಿ, ಮೇನ್ ವಾಶ್ರೂಮ್ ಕ್ಲೀನ್ ಆಗಿದೆ. ಬಟ್ ಟಬ್ ಕೊಟ್ಟಿದ್ದಾರೆ ಇಲ್ಲಿ, ಮತ್ತೆ ಶಾಂಪೂ ಕಂಡೀಷನರ್ ಕೊಟ್ಟಿದ್ದಾರೆ. ಆ್ಯಂಡ್ ವಾಶ್ರೂಮ್ ಕೂಡ ತುಂಬಾ ಕ್ಲೀನ್ ಆಗಿದೆ. ಜೆಟ್ ಸ್ಪ್ರೇನೇ ಇಲ್ಲ ಗೈಸ್, ಅದೇ ಪ್ರಾಬ್ಲಮ್. ಇಲ್ಲೆಲ್ಲ ಟಿಶ್ಯೂ ಯೂಸ್ ಮಾಡಬೇಕು. ಸೊ ದಿಸ್ ಇಸ್ ಹೌ ದ ಮಿರರ್ ಇಸ್. ಸೊ ಇವಾಗ ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿ ಐ ಆಮ್ ಗೋನಾ ಹ್ಯಾವ್ ಅ ಗುಡ್ ಸ್ಲೀಪ್. ಯಾಕಂದರೆ ಮಾರ್ನಿಂಗ್ 6:30ಗೆ ನಾವು ಎಕ್ಸಾಕ್ಟ್ ರೆಡಿಯಾಗಿ ವಿ ಹ್ಯಾವ್ ಟು ಲೀವ್ ದಿಸ್ ಪ್ಲೇಸ್. ನಾವು ವಾಟರ್ ಬಾಟಲ್ ಕೊಡಿ ಅಂತ ಕೇಳಿದ್ವಾ, ಅವ್ರು ಬಂದ್ಬಿಟ್ಟು ಟ್ಯಾಪ್ ವಾಟರೇ ಕುಡಿಬೇಕು ಅಂತ ಹೇಳ್ತವ್ರೆ ಗೈ. ನಾವು ಲಂಡನ್ನಲ್ಲಿ ಇರಬೇಕಾದ್ರೆ ನಾವು ಫಿಲ್ಟರ್ಸ್ ಯೂಸ್ ಮಾಡ್ಕೊಂಡು ಕುಡಿತಿದ್ವಿ, ಬಟ್ ಇಲ್ಲಿ ಟ್ಯಾಪ್ ವಾಟರ್ ಹಿಡ್ಕೊಂಡು ಬಿಸಿ ಮಾಡ್ಕೊಂಡು ಕುಡಿಯೋ ಥರ ಆಗಿಬಿಟ್ಟಿದೆ ಗೈಸ್. ಹೆಂಗಿದೆ, ಜೆಟ್ ಸ್ಪ್ರೇ ಇಲ್ಲ,
ವಾಶ್ರೂಮ್ಗೆ ಟಿಶ್ಯೂ ಯೂಸ್ ಮಾಡಬೇಕು, ನಲ್ಲಿ ನೀರು ಹಿಡಿಬೇಕು. ಹೆಂಗಿದೆ? ಇದು UK. ಓ ಮೈ ಗಾಡ್ ಗೈಸ್, UK ಅಂತ ನನಗೆ ಗೊತ್ತೇ ಇರಲಿಲ್ಲ. ಥ್ಯಾಂಕ್ಸ್. 10:57 ಆಗಿದೆ ಗೈಸ್, ಎಕ್ಸಾಕ್ಟ್ಲಿ ಟೈಮ್ ಇವಾಗ. ಸೊ ಸ್ಕಾಟ್ಲ್ಯಾಂಡ್ ಒಂದು ಡಿಫ್ರೆಂಟ್ ಕಂಟ್ರಿ. ಅದು ಯುಕೆನೇ ಡಿಫ್ರೆಂಟು, ಸ್ಕಾಟ್ಲ್ಯಾಂಡೇ ಡಿಫ್ರೆಂಟು. ಬಟ್ ಸ್ಕಾಟ್ಲ್ಯಾಂಡ್ ಇಟ್ಸ್ ಅ ಪಾರ್ಟ್ ಆಫ್ UK ಅಷ್ಟೇ. ಬಟ್ ಸ್ಕಾಟ್ಲ್ಯಾಂಡ್ ಫ್ಲಾಗ್ ಆಗಿರಲಿ, ಲಾಸ್ ಆಗಿರಲಿ ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಅಂತೆ ಸ್ಕಾಟ್ಲ್ಯಾಂಡಲ್ಲಿ. ಮತ್ತು ಯುಕೆನಲ್ಲಿ ಇನ್ನೇನಂತ ಅಂದರೆ ಅಲ್ಲೆಲ್ಲ ಬ್ರಿಟ್ಸ್ ಅಂತ ಕರಿತೀವಿ. ಆ್ಯಂಡ್ ಸ್ಕಾಟ್ಲ್ಯಾಂಡಲ್ಲಿ ಯಾರು ಇರ್ತಾರೆ, ದ ಪೀಪಲ್ ಇನ್ ಹಿಯರ್ ಕಾಲ್ಡ್ ಹಿಯರ್ ಸ್ಕಾಟಿಷ್ ಪೀಪಲ್ ಅಂತಲೇ ಕರೀತಾರೆ. ಸೊ ಟೈಮಿಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ಸೇಮ್ ಟೈಮಿಂಗ್ಸ್. ಸ್ಕಾಟ್ಲ್ಯಾಂಡ್ ಟೈಮಿಂಗ್ಸು ಸೇಮ್ ಇದೆ, UK ಟೈಮಿಂಗ್ಸು ಸೇಮ್ ಇದೆ. ಮತ್ತು ಕರೆನ್ಸಿ ಬಗ್ಗೆ ಹೇಳಬೇಕಂದ್ರೆ ಸ್ಕಾಟ್ಲ್ಯಾಂಡಲ್ಲೂ ಪೌಂಡ್ಸ್, ಅಲ್ಲೂ ಪೌಂಡ್ಸೇ ಸೇಮ್ ಏನಿದೆ ಅದೇ ಪೇ ಮಾಡ್ತೀವಿ ಇಲ್ಲೂ. ಇದಾಗಿತ್ತು ನನ್ನ ಕಂಪ್ಲೀಟ್ ವ್ಲಾಗ್. ಮತ್ತು ನಾಳೆದು ಏನೇ ಇದ್ರೂ ನಾನು ನಾಳೆ ವ್ಲಾಗ್ ಮಾಡಿ ನಾಳೆ ಅಪ್ಡೇಟ್ಸ್ ಹಾಕ್ತೀನಿ. ಸೊ ಇವತ್ತಿಗೆ ಇಷ್ಟೇ. ಆ್ಯಂಡ್ ಸೈನಿಂಗ್ ಆಫ್ ದ ಡೇ. ನನ್ನ ಪೂರ್ತಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್ and subscribe to my YouTube channel guys. See you in next vlog. Bye bye. ನನ್ನ ಮನದ ಪ್ರೇಮ ರಾಗಕ್ಕೆ ನಿನ್ನ